ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಇನ್ನು ಕಾಂಗ್ರೆಸ್ ಶಾಸಕ ಟಿಡಿ ರಾಜೇಗೌಡಗೆ ಲೋಕಾಯುಕ್ತ ಶಾಕ್ ಕೊಟ್ಟಿದೆ. ಟಿಡಿ ರಾಜೇಗೌಡ ಮನೆ ಮೇಲೆ ಲೋಕಾಯುಕ್ತ ದಾಳಿ ನಡೆದಿದೆ. ಕಾಂಗ್ರೆಸ್ನ ಶಾಸಕರಾಗಿರುವಂತಹ ಟಿಡಿ ರಾಜೇಗೌಡ ಅಕ್ರಮ ಆಸ್ತಿ ಗಳಿಕೆ ಆರೋಪದಡಿ ಲೋಕಾಯುಕ್ತ ಮಾಡಿರುವಂತಹ ರೇಡ್ ಇದು. ರಾಜೇಗೌಡರ ನಿವಾಸ ಬಸಾಪುರದ ಮನೆಯಲ್ಲಿ ಶೋಧ ಕಾರ್ಯ ನಡೆದಿದೆ. ಕೋರ್ಟ್ ನಿರ್ದೇಶನದಂತೆ ರಾಜೇಗೌಡ ವಿರುದ್ಧ ಎಫ್ಐಆರ್ ಆಗಿದೆ. ಎಫ್ಐಆರ್ ದಾಖಲಾದ ಬೆನ್ನಲ್ಲೇ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ಮಾಡಿದ್ದಾರೆ. ಪ್ರಮುಖವಾಗಿ ರಾಜೇಗೌಡ, ಅವರ ಪತ್ನಿ ಪುಷ್ಪ ಮತ್ತು ಅವರ ಪುತ್ರ 3 ಜನರ ವಿರುದ್ಧ ಕೂಡ ಕೇಸ್ ದಾಖಲಾಗಿದೆ. 2 ಬಾರಿ ಶಾಸಕರಾಗಿ ಆಯ್ಕೆಯಾಗಿರುವಂತಹ ಟಿಡಿ ರಾಜೇಗೌಡ ತಾವು ಎಲೆಕ್ಷನ್ ಸಂದರ್ಭದಲ್ಲಿ ಅಫಿಡವಿಟ್ ಅನ್ನು ಕೊಟ್ಟಿದ್ರು. ಆ ಅಫಿಡವಿಟ್ನಲ್ಲಿ ರಾಜೇಗೌಡ ಆಸ್ತಿ ಘೋಷಣೆ ಮಾಡಿಲ್ಲ ಅನ್ನುವಂಥದ್ದು ಆರೋಪ. ಚುನಾವಣಾ ಆಯೋಗಕ್ಕೆ ಮಾಹಿತಿಯನ್ನು ಕೊಟ್ಟಿಲ್ಲ ಅನ್ನುವಂಥದ್ರ ಬಗ್ಗೆನೂ ಕೂಡ ಇವರ ಮೇಲೆ ಆರೋಪ ಇರೋದು. ರಾಜೇಗೌಡ ಅಕ್ರಮ ಆಸ್ತಿ ಸಂಪಾದಿಸಿದ್ದಾರೆ ಅನ್ನುವಂಥದ್ರ ಬಗ್ಗೆ ದೂರು ದಾಖಲಾಗಿತ್ತು. ಸೊ ರಾಜೇಗೌಡ ವಿರುದ್ಧ ಬಿಜೆಪಿ ಮುಖಂಡ ದಿನೇಶ್ ದೂರು ದಾಖಲು ಮಾಡಿದ್ದಾರೆ. ಸೊ ಜನಪ್ರತಿನಿಧಿಗಳ ಕೋರ್ಟ್ಗೆ ಅರ್ಜಿ ಸಲ್ಲಿಸಿದ್ರು ದಿನೇಶ್ ಅವರು. ಅದಾದ ನಂತರ ಜನಪ್ರತಿನಿಧಿಗಳ ನ್ಯಾಯಾಲಯ ಸೂಚನೆ ಕೊಡ್ತು. ಲೋಕಾಯುಕ್ತದಲ್ಲಿ ಎಫ್ಐಆರ್ ಆಗಿದೆ. ಚಿಕ್ಕಮಗಳೂರು ಲೋಕಾಯುಕ್ತ ಕಚೇರಿಯಲ್ಲಿ ಪ್ರಕರಣ ದಾಖಲಾಗಿತ್ತು. ಅದರಂತೆ ಇವತ್ತು ರೇಡ್ ನಡೆದಿದೆ. ಹೆಚ್ಚಿನ ಮಾಹಿತಿ ನಾವು ಪ್ರತಿನಿಧಿ ಅಶ್ವಿತ್ ನೀಡ್ತಾರೆ. ಅಶ್ವಿತ್, ರೇಡ್ ಮುಂದುವರೆದಿದೆ ಸಂದರ್ಭದಲ್ಲಿ ಇದರ ಮನೆಯಲ್ಲಿ ಏನ್ ಪ್ರಕರಣ ಇದು, ಏನ್ ಡೀಟೇಲ್ಸ್ ಇದೆ? ಖಂಡಿತವಾಗ್ಲೂ ರೆಹಮಾನ್, ಅಕ್ರಮ ಆಸ್ತಿ ಸಂಪಾದನೆಯ ಉರುಳು ಮತ್ತೊಬ್ಬ ಕಾಂಗ್ರೆಸ್ ಶಾಸಕನಿಗೆ ತಟ್ಟಿರುವಂತದ್ದು. ಪ್ರಮುಖವಾಗಿ 2 ಬಾರಿ ಶಾಸಕರಾಗಿರುವಂತಹ ಚಿಕ್ಕಮಗಳೂರು ಜಿಲ್ಲೆಯ ಶೃಂಗೇರಿ ತಾಲೂಕಿನ ಟಿಡಿ ರಾಜೇಗೌಡ ಮತ್ತು ಕುಟುಂಬಕ್ಕೆ ತಟ್ಟಿರುವಂತದ್ದು. ಪ್ರಮುಖವಾಗಿ 2023ರ ಚುನಾವಣೆಯಲ್ಲಿ ಆಸ್ತಿಯ ವಿವರವನ್ನ ಅಫಿಡವಿಟ್ ನಲ್ಲಿ ಸಲ್ಲಿಸುವಲ್ಲಿ ಮುಚ್ಚಿಟ್ಟು ಒಂದು ಅಕ್ರಮವನ್ನ ಮಾಡಿದ್ದಾರೆ. ಜೊತೆಗೆ ದಿವಂಗತ ಕಾಫಿ ಉದ್ಯಮಿಯಾಗಿದ್ದಂತಹ ಸಿದ್ಧಾರ್ಥ ಹೆಗಡೆ ಅವರ ಒಡೆತನದಲ್ಲಿದ್ದಂತಹ ಕಾಫಿ ತೋಟವನ್ನ ಕೋಟ್ಯಾಂತರ ರೂಪಾಯಿ ಹಣವನ್ನ ನೀಡಿ ಇವರು ಖರೀದಿಯನ್ನ ಮಾಡಿದ್ರು. ಆದ್ರೆ ಚುನಾವಣೆಯ ಅಫಿಡವಿಟ್ ನಲ್ಲಿ ಅದನ್ನ ತೋರಿಸಿಲ್ಲ ಎಂಬ ನಿಟ್ಟಿನಲ್ಲಿ ಖಾಸಗಿ ದೂರನ್ನ ಜನಪ್ರತಿನಿಧಿಗಳ ನ್ಯಾಯಾಲಯಕ್ಕೆ ಕೊಪ್ಪದ ಬಿಜೆಪಿ ಮುಖಂಡ ದಿನೇಶ್ ಅನ್ನುವರು ಸಲ್ಲಿಸಿದ್ರು. ನ್ಯಾಯಾಲಯದ ಆದೇಶದ ಮೇರೆಗೆ ಚಿಕ್ಕಮಗಳೂರಿನ ಡಿವೈಎಸ್ಪಿ ಕಚೇರಿಯಲ್ಲಿ ಎಫ್ಐಆರ್ ಕೂಡ ಶಾಸಕ ರಾಜೇಗೌಡ ಮತ್ತು ಆತನ ಪತ್ನಿ ಪುಷ್ಪ ಮತ್ತು ಮಗ ರಾಜದೇವ್ ಮೇಲೆ ದಾಖಲಾಗಿತ್ತು. ಈ ಹಿನ್ನೆಲೆಯಲ್ಲಿ ಹಾಸನದ ಲೋಕಾಯುಕ್ತ ಎಸ್ಪಿ ಸ್ನೇಹ ಅವರ ನೇತೃತ್ವದ ತಂಡ ರಾಜೇಗೌಡ ಅವರ ಬಾಸಾಪುರದ ನಿವಾಸ ಏನಿದೆ ಅದರ ಮೇಲೆ ಬೆಳ್ಳಂಬೆಳಗ್ಗೆ ರೇಡ್ ಅನ್ನ ಮಾಡಿರುವಂತದ್ದು. ಪ್ರಮುಖವಾಗಿ ರೆಹಮಾನ್, ರಾಜೇಗೌಡರು 2023ರ ಸಾಲಿನಲ್ಲಿ ದಿವಂಗತ ಸಿದ್ಧಾರ್ಥ ಹೆಗಡೆ ಅವರ ಕಾಫಿ ತೋಟ ಏನಿತ್ತು ಅದನ್ನ ಒಂದು ಖರೀದಿಯನ್ನ ಮಾಡಿರ್ತಾರೆ. ಪ್ರಮುಖವಾಗಿ ಆ ಒಂದು ಕಾಫಿ ತೋಟದ ಮೇಲೆ ಬ್ಯಾಂಕ್ ನಲ್ಲಿ ಸಾಲ ಇರುತ್ತೆ. ಆ ಒಂದು ಸಾಲವನ್ನ ಪತ್ನಿ ಪುಷ್ಪ ಮತ್ತು ಮಗ ಏನಿದ್ದಾರೆ ಆತ ಕಟ್ಟಿರ್ತಾರೆ. ನಂತರವಾಗಿ ರಾಜೇಗೌಡರ ಕುಟುಂಬಕ್ಕೆ ಆಸ್ತಿ ದಾಖಲಾಗಿರುತ್ತೆ. ಈ ನಿಟ್ಟಿನಲ್ಲಿ ಈ ಒಂದು ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವ ಆಸ್ತಿಯನ್ನ ರಾಜೇಗೌಡರು ಹೇಗೆ ಖರೀದಿ ಮಾಡಿದ್ರು, ಅವರ ಆದಾಯದ ಮೂಲ ಏನು, ಜೊತೆಗೆ ಅಕ್ರಮವಾಗಿ ಆಸ್ತಿಯನ್ನ ಸಂಪಾದನೆಯನ್ನ ಮಾಡಿದ್ದಾರೆ ಅನ್ನೋದು ದೂರಾಗಿರುವಂತದ್ದು. ಪ್ರಮುಖವಾಗಿ ಜನಪ್ರತಿನಿಧಿಗಳ ನ್ಯಾಯಾಲಯ ಏನಿದೆ ಅದು ಸಂಪೂರ್ಣವಾಗಿ ತನಿಖೆಯನ್ನ ನಡೆಸಬೇಕು. ಜೊತೆಗೆ ರಾಜೇಗೌಡ ಸೇರಿದಂತೆ ಪುಷ್ಪ ಮತ್ತು ರಾಜದೇವ್ ಮೇಲೆ ಎಫ್ಐಆರ್ ಅನ್ನ ದಾಖಲಿಸಿ ತನಿಖೆಯನ್ನ ನಡೆಸಬೇಕು. ಜೊತೆಗೆ ನವೆಂಬರ್ನ ಅಂತ್ಯದೊಳಗೆ ಅಂದ್ರೆ ನವೆಂಬರ್ 17ರ ಒಳಗೆ ನ್ಯಾಯಾಲಯಕ್ಕೆ ವರದಿಯನ್ನ ಸಲ್ಲಿಸಬೇಕು ಅಂತ ಕಟ್ಟುನಿಟ್ಟಿನ ಸೂಚನೆಯನ್ನ ನೀಡಿತು. ಹಿನ್ನೆಲೆಯಲ್ಲಿ ಲೋಕಾಯುಕ್ತದಲ್ಲಿ ಎಫ್ಐಆರ್ ಆದ ಬಳಿಕ ಈ ಒಂದು ಪ್ರಕರಣ ಏನಿದೆ ತನಿಖೆ ಚುರುಕನ್ನ ಪಡೆದಿರುವಂತದ್ದು. ಪ್ರಮುಖವಾಗಿ ರಾಜೇಗೌಡರು ತಮ್ಮ ನಿವಾಸದಲ್ಲೇ ಇದ್ದಾರೆ. ಈಗ ಸ್ನೇಹ ಅವರ ನೇತೃತ್ವದ ತಂಡ ಏನಿದೆ ಅದು ದಾಖಲೆಗಳನ್ನ ಪರಿಶೀಲನೆಯಲ್ಲಿ ತೊಡಗಿದೆ. ರೆಹಮಾನ್, ಎಸ್, ಥ್ಯಾಂಕ್ ಯು ಅಶ್ವಿತ್.